ನಾನು ಇವಾಗ ನಲ್ಲಿಕಾಯಿ ಜ್ಯೂಸ್ ಮಾಡೋದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ತೋರಿಸ್ತಾ ಇದ್ದೇನೆ. ನಲ್ಲಿಕಾಯಿ ಜ್ಯೂಸ್ ಇಮ್ಯುನಿಟಿ ಪವರ್ ಹೆಚ್ಚಿಸ್ಕೊಳ್ಳೋದಕ್ಕೆ, ಹೃದಯ ರೋಗಿಗಳಿಗೆ ಮತ್ತು ತಂಪು ಮಾಡ್ಕೊಳ್ಳೋದಕ್ಕೆ, ಕ್ಯಾಲ್ಸಿಯಂ ವಿಟಮಿನ್ ಇದೆ. ಇವಾಗ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ. ಈಗ ನಲ್ಲಿಕಾಯಿನ ಫಸ್ಟು ತಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು, ಇಲ್ವಾ ತುರ್ಕೊಂಬಿಡಬೇಕು, ಸಣ್ಣದಾಗಿ ತುರ್ಕೊಂಬಿಡಬೇಕು. ಆ ಥರ ಮಾಡಿಕೊಂಡು ಕರೋನಾ ಬಂದ ಟೈಮಲ್ಲಂತೂ ಇಮ್ಯುನಿಟಿ ಪವರ್ ಹೆಚ್ಚಿಸೋದಕ್ಕೆ ನಲ್ಲಿಕಾಯಿ ಜ್ಯೂಸ್ ಕುಡೀರಿ ಅಂತ ಹೇಳೋರು. ಅವಾಗಂತೂ ತುಂಬಾ ಹೇಳ್ತಿದ್ರು, ಬೆಳಗ್ಗೆ ಎದ್ದ ತಕ್ಷಣ ನಲ್ಲಿಕಾಯಿ ಜ್ಯೂಸ್ ಕುಡೀರಿ, ಇಮ್ಯುನಿಟಿ ಪವರ್ ಹೆಚ್ಚಿಸ್ಕೊಳ್ಳಿ ಅಂತ ಹೇಳಿ. ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದನ್ನು. ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡೋಣ. ಇದು ಒಳ್ಳೆಯದು, ಹೃದಯ ರೋಗಿಗಳಿಗೂ ಒಳ್ಳೆಯದು. ಎಷ್ಟೆಲ್ಲ ಉಪಯೋಗಗಳಿದೆ. ಉಪ್ಪಿನಕಾಯಿ ಮಾಡ್ತಾರೆ, ಗೊಜ್ಜು ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ, ಮತ್ತು ಕೆಮ್ಮು ಕಫ ಇರೋರಂತೂ ಈ ಥರದ್ದನ್ನು ಜೇನುತುಪ್ಪದಲ್ಲಿ ಬೇಯಿಸ್ಬಿಟ್ಟು ಜೇನುತುಪ್ಪದಲ್ಲಿ ಅದ್ದಿ ಅದನ್ನು ಚೀಪ್ತಾ ಇದ್ದರೆ ಕೆಮ್ಮು ಕಮ್ಮಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಇವಾಗ ನಾನು ಇಲ್ಲಿ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಇದು ಕೂಡ ಜೀರ್ಣಶಕ್ತಿಗೆ ಒಳ್ಳೆಯದು. ನಾನು ಶುಗರ್ ಆಗಲಿ ಬೆಲ್ಲ ಆಗಲಿ ಉಪಯೋಗಿಸ್ತಾ ಇಲ್ಲ. ಸ್ವಲ್ಪ ಪಿಂಚ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು, ಇದು ಕೂಡ ಐರನ್ ಕಂಟೆಂಟ್ ಇರೋದಂಥದ್ದು. ಮತ್ತು ಕೂದಲು ಕೂಡ ಉದುರೋದಿಲ್ಲ. ಇಂಥವೆಲ್ಲ ಕೂದಲ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಲ್ಲಿಕಾಯಿನ ಮತ್ತು ಕರ್ಬೇವಿನ ಸೊಪ್ಪನ್ನ ಎಲ್ಲ ಕೂದಲು ಉದುರದಂಗೆ ಅದನ್ನು ಒಂದು ರೆಮಿಡಿ ಮಾಡಿ ತಲೆಗೆ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಅದನ್ನು ಹಚ್ಕೋತಾರೆ ತಲೆ ಬಿಡೋಕ್ಕೆ. ಇವಾಗ ನಾನು ಇದನ್ನು ಗ್ರೈಂಡ್ರ್ ಮಾಡ್ಕೊಬರ್ತೀನಿ. ಈ ಥರ ಗ್ರೈಂಡ್ರ್ ಆಗಿದೆ. ಇವಾಗ ನಾನೇನು ಮಾಡ್ತೀನಿ, ಇದಕ್ಕೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣಿನ ರಸ ಕೂಡ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಡೈರೆಕ್ಟಾಗಿ ಬೇಕು ಅಂದರೆ ನಲ್ಲಿಕಾಯಿ ಹಂಗೇನೆ ಜ್ಯೂಸ್ ಮಾಡಿ ಕುಡಿಬೋದು. ನಿಂಬೆಹಣ್ಣು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಚೆನ್ನಾಗಿರುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿ ಜ್ಯೂಸ್ ಮಾಡೋಣ. ಅದು ನುಣ್ಣಗಾಗಬೇಕಲ್ಲ. ಇವಾಗ ರುಬ್ಸಿದ್ದೀನಿ, ಈ ಥರ ಆಗಿದೆ. ಇದಕ್ಕೆ ನಮ್ಗೆ ಎಷ್ಟು ನೀರು ಬೇಕು ಸೇರಿಸ್ಕೊಂಡು ಶೋಧಿಸ್ಕೊಂಡು ಈ ಥರ 4 ನಲ್ಲಿಕಾಯಿ ತೊಗೊಂಡ್ರೆ 2 ಗ್ಲಾಸ್ ಜ್ಯೂಸ್ ಚೆನ್ನಾಗಾಗತ್ತೆ. ಇವಾಗ ಈ ಥರ ನಲ್ಲಿಕಾಯಿನ ಜ್ಯೂಸ್ನ ಮಾಡಿಕೊಂಡು ಬೆಳಗ್ಗೆನೆ ಕುಡೀರಿ. ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲ ಥರದ ವಿಟಮಿನ್ಗಳು, ಕ್ಯಾಲ್ಸಿಯಂ ವಿಟಮಿನ್ ಇರುತ್ತೆ, ಕಬ್ಬಿಣಾಂಶ ಇರುತ್ತೆ, ಇಮ್ಯುನಿಟಿ ಪವರ್ ಹೆಚ್ಚಿಸುತ್ತೆ, ಹೃದಯ ರೋಗಕ್ಕೆ ಒಳ್ಳೆಯದು. ಇದನ್ನು ದೇಹ ತಂಪು ಮಾಡ್ಕೊಳ್ಳೋದಕ್ಕೆ ಬೇಸಿಗೆ ಇವಾಗ ಈ ಥರ ಉಪಯೋಗಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇದನ್ನು ತಕ್ಷಣ ಒಂದೇ ಸರಿ ಗೊಟ ಅಂತ ಕುಡಿಬೇಡಿ. ಒಂದೊಂದೇ ಸಿಪ್ಪು ಇದು ಕಾಫಿ ಕುಡ್ದಾಗ ಒಂದೊಂದು ಗುಟ್ಟು ಕುಡಿತಾ ಹೋಗಬೇಕು. ಆವಾಗ ಚೆನ್ನಾಗಿರುತ್ತೆ. ಇದು ಕುಡ್ದಾದ್ಮೇಲೆ ನೀರು ಕುಡಿದ್ರೆ ಸಿಹಿ ಅನಿಸುತ್ತೆ, ಸಿಹಿಯಾಗಿರುತ್ತೆ.